ನಾನೇನು ಶೂಟ್ ಮಾಡ್ತೀನಿ ಅಂತ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ, ಅವಾಗಲೇ ನೋಡೋಕ್ಕೆ ಸಾಧ್ಯ. ಲೆಟ್ಸ್ ಗೆಟ್ ರೆಡಿ. ನಾನು ರೆಡಿ ಆದಮೇಲೆ ನನ್ನ ಪೂರಾ ಲುಕ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಬರೋದು ಕೂಡ ನನ್ನ ಜೊತೆ ಶೂಟ್ ಮಾಡ್ತಿದ್ದಾರೆ. ನಮ್ಮನೇಲಿ ಇದೇ ಥರ ಕಲ್ಯಾಣಿ ಕಟ್ಸೋಣ, ಅವ್ರನ್ನ ಇನ್ವೈಟ್ ಮಾಡೋಣ. ಆಮೇಲೆ ಇಲ್ಲಿರೋ ಮಗುಗೆ ಸ್ವಲ್ಪ ಸ್ವೆಟರ್ ಎಲ್ಲ ಹಾಕ್ಸಿ ಏನು ಹುಷಾರಾಗಿ ನೋಡ್ಕೋತಾ ಇದ್ದೀವಿ. ಗಾಡಿ ಹಿಂದೆ ಮಲಗ್ಬಿಟ್ಟವ್ರು, ಹಿಂಗೆ ವರ್ಕೊಂಬಿಟ್ಟು 2-3 ಸಲ ಹಿಂಗೆ ಹಿಂಗೆ ಬೀಳ್ತಾನೆ ಅವ್ರೆ. ಏನು ಪೋಸು ಮೇಡಮ್ ಕೊಡ್ತಾ ಇರೋದು. ಸಕ್ಕತ್ತಾಗಿಲ್ಲ ಅಂದ್ರೆ ನಾನು ಆರ್ಡರ್ ಮಾಡ್ತೀನಾ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದಿದ್ದು 3 ಗಂಟೆಗೆ ಎದ್ದು ರೆಡಿಯಾಗಿ ನಮ್ಮ ಮೇಕಪ್ ಆರ್ಟಿಸ್ಟ್ ಮನೆಗೆ ಬಂದಿದ್ದೀನಿ. ಅವ್ರು ನನಗೆ ಹೇರ್ ಸ್ಟೈಲ್ ಮಾಡಿಕೊಡ್ಬೇಕಿತ್ತು. ಸೊ ಹಾಗಾಗಿ ಅವ್ರಿಗೆಲ್ಲ ಮಾಡಿಸ್ಕೊಳ್ಳೋಣ ಅಂತ ನಮ್ಮ ರೆಗ್ಯುಲರ್ ರಮ್ಯಾ ಅವ್ರ ಹತ್ರ ಬಂದಿದ್ದೀನಿ. ಸೊ ಕೂದಲು ಕಟ್ ಮಾಡಿರೋದು ನೀವೇ ನೋಡ್ಬೋದು. ಕರ್ಲಿ ಹೆಂಗೆ ಕಾಣಿಸುತ್ತೆ ತೋರಿಸಿ, ಸ್ಟ್ರೈಟ್ ಮಾಡಿ ತೋರಿಸೋದಲ್ಲ ಅಂತಿರೋ ಕಮೆಂಟ್ ಹಾಕಿದ್ರು. ಸೊ ಕರ್ಲಿ ಹಿಂಗಿರುತ್ತೆ ಸರ್ ತಲೆ ತೊಳ್ಕೊಂಡಾಗ. ಈಗ ಇರೋದೇನಪ್ಪ ಅಂತಂದರೆ ಎಕ್ಸ್ಟೆನ್ಷನ್ ಹಾಕಬೇಕು, ಬಿಕಾಸ್ ಈ ಒಂದು ಲುಕ್ಕಿಗೆ ಲಾಂಗ್ ಹೇರೇ ಚೆನ್ನಾಗಿ ಕಾಣಿಸೋದು. ಆ್ಯಂಡ್ ನಾನೇನು ಶೂಟ್ ಮಾಡ್ತೀನಿ ಅಂತ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ, ಅವಾಗಲೇ ನೋಡೋಕ್ಕೆ ಸಾಧ್ಯ. ಬಟ್ ಯಾವ ಜಾಗಕ್ಕೆ ಹೋಗ್ತಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ, ಏನೇನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿ. ಆ್ಯಂಡ್ ನನ್ನ ಜೊತೆ ಪಾಪ ಬರತ್ತು ಬೆಳಗ್ಗೆನೇ ಎದ್ಬಿಟ್ಟು ಬಂದಿದ್ದಾರೆ. ಲೆಟ್ಸ್ ಗೆಟ್ ರೆಡಿ. ನಾನು ರೆಡಿ ಆದಮೇಲೆ ನನ್ನ ಪೂರಾ ಲುಕ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಗೈಸ್, ನಾನಿವತ್ತು ಈ ಎಕ್ಸ್ಟೆನ್ಷನ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ನಮ್ಮ ರಮ್ಯಾ ಅವ್ರು ಇಲ್ಲೇ ಇದ್ದಾರೆ. ಹಾಯ್ ಹೇಳಿ ರಮ್ಯಾ. ಪಾಪ ನನಗೋಸ್ಕರ ಬೆಳಗ್ಗೆ ಎದ್ದು ಶೂಟ್ಗೆ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಿದ್ದಾರೆ. ಈ ಒಂದು ಎಕ್ಸ್ಟೆನ್ಷನ್ನ ಹಾಕಿ ನನ್ನ ಹೇರ್ ಸ್ಟೈಲ್ನ ಸೆಟ್ ಮಾಡೋಣ. ಲೆಟ್ಸ್ ಗೋ. ಗೈಸ್, ಫೈನಲಿ ನನ್ನ ಒಂದು ಲುಕ್ ರೆಡಿ ಆಯಿತು. ಆ್ಯಂಡ್ ರಮ್ಯಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬರ್ತೊಂದ್ಸಲ ತೋರಿಸ್ಬಿಡ್ತೀವಿ ನಾನು ಹೆಂಗೆ ಕಾಣಿಸ್ತೀವಿ ಅಂತ. ತೋರಿಸಲ್ಲ. ಹಿಂದೆಗಡೆ ಆ್ಯಂಡ್ ದುಪ್ಪಟ್ಟನ ಅವರೇ ಹಾಕ್ಕೊಟ್ಟಿದ್ದು. ಕಾಣಿಸ್ತಾ ಇದೆ ನೋಡೋದಕ್ಕೆ. ಟೈಮ್ ಆಯಿತು, ರೆಡಿ ಹೋಗೋಣ. ಗೈಸ್, ರೆಡಿಯಾಗಿ ಯಾವಾಗ ಹೊರಟ್ರು ಲೇಟ್ ಆಗೇ ಆಗುತ್ತೆ. ನಾನು ಕರೆಕ್ಟಾಗಿ 7 o'clock ಅಲ್ಲಿ ಇರ್ಬೋದು ಅಂದ್ಕೊಂಡೆ. ಇಲ್ಲೇ 7:30 ಆಯಿತು. ಅಲ್ಲಿಗೆ ರೀಚ್ ಆಗೋಷ್ಟಲ್ಲಿ 8 o'clock ಆಗುತ್ತೆ. ನಾನು ಕರೆಕ್ಟಾಗಿ ಕೂರೋದಿಲ್ಲ. ಸ್ಕೂಲ್ ಯಾವಾಗಲೂ ಹಿಂಗೆ ನಿಂತ್ಕೊಂಡ್ಬಿಡುತ್ತೆ. ಇಲ್ಲಿ ಏನೆಲ್ಲ ಸೆಟ್ ಮಾಡಿಕೊಟ್ಟಿದ್ರು, ಬಟ್ ಐ ಥಿಂಕ್ ನಂದು ಕೂದಲೇ ಹಿಂಗೆ ಅನಿಸುತ್ತೆ, ನಿಲ್ಲೋದೇ ಇಲ್ಲ ಅನಿಸುತ್ತೆ. ಓಕೆ, ಎನಿವೇಸ್, ನಿಮಗೆ ನನ್ನ ಲುಕ್ ಹೇಗೆ ಅನಿಸ್ತಿದೆ 1 to 10 ರೇಟ್ ಮಾಡಿ. ಗೈಸ್, ನಮಗೆ ಬ್ರೋ ಕರೆಕ್ಟ್ ಲೊಕೇಶನ್ ಶೇರ್ ಮಾಡಿದ್ರು. ಕೊನೆಗೂ ರಾಂಗ್ ಲೊಕೇಶನಲ್ಲಿ ಇಳ್ಕೊಂಡ್ವಿ. ಇವಾಗ ಇಲ್ಲಿಂದ ಪಾದಯಾತ್ರೆ ಮಾಡಿಸ್ತವ್ರು ಬರತ್ ನನಗೆ ಇಳಿಸ್ಬಿಟ್ಟು ಕ್ಯಾಬಿಂದ. ಆ್ಯಂಡ್ ಬರತ್ ನಂಗೆ ಹೇಳಲಿಲ್ಲ ಹೆಂಗೆ ಕಾಣಿಸ್ತಾ ಇದ್ದೀನಿ. ಇವಾಗಾದ್ರೂ ಹೇಳಿ. ಹೌದಾ? ಸೊ ನಿಮ್ದು ಹಾಕೊಳ್ಳಿ ಅದು ಟವಲ್ಲು. ಆ್ಯಕ್ಚುಲಿ ಬರತ್ ಕೂಡ ನನ್ನ ಜೊತೆ ಶೂಟ್ ಮಾಡ್ತಿದ್ದಾರೆ. ನಾನು ಬಿಕಾಸ್ ಲಾಸ್ಟ್ ಸಬ್ಸ್ಕ್ರೈಬರ್ಸ್ ಮೀಟಪ್ಪಲ್ಲಿ ನನಗೆ ನಿಮ್ಮಿಬ್ರು ವಿಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರು. ಅವಾಗ ಹೇಳಿದ್ದೆ ಬರೋ ಜೊತೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಅಂತ. ಸೊ ಬೇಡಿಕೆ ಮೇರೆಗೆ ಬರತ್ತಿಂದ ನಂದು ಒಂದು ಕಾಂಬಿನೇಷನ್ ರೀಲ್ ಬರುತ್ತೆ. ಸೊ ವೆಯ್ಟ್ ಮಾಡಿ ನೋಡಿ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಇವಾಗ ಪಾರ್ಕ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಪಾರ್ಕಲ್ಲಿ ಒಂದು ಕಲ್ಯಾಣಿ ಥರ ಎಲ್ಲ ಇದೆ. ನಾನು ಟೆಂಪಲ್ ಅಂದ್ಕೊಂಡಿದ್ದೆ ಕಲ್ಯಾಣಿ ಇರೋದು ನೋಡಿ. ಬಟ್ ಆಮೇಲೆ ಪಾರ್ಕ್ ಅಂತ ನೋಡಿದ್ಮೇಲೆ ಪಾರ್ಕ್ ಅಂತ ಗೊತ್ತಾಯಿತು. ಸೊ ಇವಾಗೆಲ್ಲ ಟೆಂಪಲಲ್ಲಿ ಎಲ್ಲ ಅಲೋ ಮಾಡ್ತಾರೆ ಶೂಟ್ ಮಾಡೋಕ್ಕೆಲ್ಲ. ಸೊ ಹಾಗಾಗಿ ಪಾರ್ಕಲ್ಲೇ ಶೂಟ್ ಮಾಡ್ತಿದ್ದೀವಿ. ಸೊ ಲೆಟ್ಸ್. ಇವರೇ ನಮ್ಮ ಇವತ್ತಿನ ಫೋಟೋಗ್ರಾಫರ್ ಶ್ರೇಯಸ್ ಬ್ರೋ ಅಂತ ಹೇಳ್ಬಿಟ್ಟು. ಅವ್ರಿಗೆ ಕಪ್ಪೆ ಐತೆ ಅಲ್ಲಿ ಅಂದ್ಬಿಟ್ಟು ಫುಲ್ಲು ಭಯ ಪಡ್ತಾರೆ. ಏನು ಮಾಡ್ತಾರೋ ಅದು ಏನು ಕತೆ ಅಂತ. ಅದು ಕಪ್ಪೆ ಫುಲ್ಲು ಭಯ ಪಡ್ತಾರೆ ಅಲ್ಲಿ. ಎಲ್ಲಿ ಮಾಡೋದು? ಇದೆಲ್ಲ ಮರಿ ಕಪ್ಪೆ, ಎಷ್ಟು ಕಪ್ಪೆಗಳಿವೆ ನೋಡಿ. ಇಂಟರಪ್ಷನ್ ಇಲ್ಲಿ ವಿಡಿಯೋ ಮಾಡಂಗಿಲ್ವಂತೆ. ನಾವು ನಮ್ಮನೇಲಿ ಇದೇ ಥರ ಕಲ್ಯಾಣಿ ಕಟ್ಸೋಣ, ಅವ್ರನ್ನ ಇನ್ವೈಟ್ ಮಾಡೋಣ. ಆಮೇಲೆ ಹೆಂಗಿಷ್ಟು ಬಟ್ ಮನೆಯೊಳಗೆ ಬಿಡಲ್ಲ ಅಷ್ಟೇ. ಗೈಸ್, ಏನಾಯಿತು ಏನೋ ಗೊತ್ತಿಲ್ಲ, ಮೂಡಂತೂ ಹಾಳಾಯಿತು ಮಾಡಿದ್ರಿಂದ. ಸೊ ಬಟ್ ಎನಿವೇಸ್, ಬೇರೆ ಕಡೆ ಎಲ್ಲರೂ ಹುಡ್ಕೊಂಡು ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ನಾವು ಇನ್ನೊಂದೇನಪ್ಪ ಅಂತಂದರೆ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಕ್ಯಾಬಲ್ಲಿ ಬಂದಿದ್ದು, ಇಲ್ಲಾಂದರೆ 2 wheeler ಬಂದುಬಿಡ್ತಿದ್ದೆ, ಬೇಗ ಬಂದುಬಿಡ್ಬಿಟ್ಟು. ಸೊ ಇವಾಗ ಏನು ಮಾಡೋದು ಗೊತ್ತಾಗ್ತಿಲ್ಲ, ಎಲ್ಲಿ ಫೋಟೋಶೂಟ್ ಮಾಡೋದು ಅಂತ. ಇಲ್ಲೂ ಸುತ್ತಮುತ್ತ ಹಳ್ಳಿ ಫೀಲ್ ಅಂತೂ ಸಿಗೋ ಥರ ಜಾಗ ಇಲ್ಲಿ ಸಿಗ್ತಾ ಇಲ್ಲ. ಏನು ಮಾಡೋದು ಬರತ್? ಏನು ಮಾಡೋದು ಬ್ರೋ? ಜಾಗ ಹುಡುಕ್ಬೇಕೀಗ. ಹಾಂ, ಕುತ್ಕೊಂಡು ಮೇ ಬಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಮೇಲೆ ಹುಡುಕ್ಬೇಕು. ಬೆಳಗ್ಗೆ 3 ಗಂಟೆಗೆ ಎದ್ದಿರೋದು, ಅವಾಗಿಂದ ಹೊಟ್ಟೆ ಏನೂ ಬಿದ್ದಿಲ್ಲ. ಮೇ ಬಿ ಬಿದ್ದರೆ ಸ್ವಲ್ಪ ತಲೆ ಬೇಗ ಕೆಲಸ ಮಾಡ್ಬೋದು. ಗೈಸ್, ಫೈನಲಿ ಇಲ್ಲೇನೋ ಇಡ್ಲಿ ವಡೆ ಎಲ್ಲ ಸಿಗೋವಂಥ ಕಡೆ ಬಂದ್ವಿ. ಬಟ್ ಬ್ರೋ ಇಡ್ಲಿ ವಡೆ ತೊಗೊಂಡಿದ್ದಾರೆ. ನಾನು ಮಾತ್ರ ಪಲಾವೇನೆ, ಎಲ್ಲೋದ್ರು ಬರೀ ರೈಸೇ ತಿಂತೀನಿ. ಐ ಥಿಂಕ್ ಬರೋದು ದೋಸೆ ತೊಗೊಂಡಿದ್ದಾರೆ ಅನ್ಸುತ್ತೆ. ಸಖತ್ ಹೊಟ್ಟೆ ಹಸಿತಿದೆ, ಫಸ್ಟ್ ತಿನ್ಕೊಂಬಿಡೋಣ. ಬರತ್ತಿಂದು ದೋಸೆ ಬಂತು, ಆಲೂಗಡ್ಡೆ ಪಲ್ಯ ಒಳಗಡೆ ಚೆಕ್ ಮಾಡಿದೆ. ಅವ್ರು ಪಲ್ಯ ಕೊಡಲ್ವ ಇದಕ್ಕೆ ಅಂತಂದ್ರಲ್ಲ. ಪಲ್ಯ ಅಲ್ಲ, ಸಾಂಬಾರು ಬೇಕಿತ್ತ? ಕೇಳಿದ್ರೆ ಕೊಡ್ತಾರೆ. ನನಗೂ ಅಷ್ಟೇ ಕೊಟ್ಟಿರ್ಲಿಲ್ಲ, ಕೇಳಿದ್ಮೇಲೆ ಕೊಟ್ಟರು. ಕೇಳಬೇಕು. ಯಾರು ಕೇಳಿದ್ದು? ಯಾರು ಫ್ರೀಯಾಗಿ ಏನು ಕೊಡಲ್ಲ ಇವಾಗ. ಯಾರು ಕೇಳಿದ್ದು? ನೀವೇ ಕೇಳಿದ್ದು. ಬಟ್ ಕೇಳಿದ್ದು ನಾನು.
ಗೈಸ್ ಇವಾಗ ನಾವು ಆಟೋ ಹತ್ಕೊಂಡ್ವಿ. ನಮ್ಮ ಮನೆ ಹತ್ರ ಹೋಗಿ ಮನೆ ಹತ್ರದಿಂದ ಸ್ಕೂಟಿ ತೊಗೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಬಿಕಾಸ್ ಲೊಕೇಶನ್ ತುಂಬ ದೂರ ಇದೆ ಆ್ಯಂಡ್ ಅಲ್ಲಿಂದ ವಾಪಸ್ ಕ್ಯಾಬ್ ಕೂಡ ಸಿಗಲ್ಲ. ನಮ್ಮ ಕಾರ್ದು ಇನ್ನೂ ಸಾರ್ಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಮ್ಮ ಹಾಸ್ಪಿಟಲ್ ಇದಾಯಿತು ಮತ್ತು ನನ್ನ ಶೂಟ್ ಪ್ಲಾನ್ ಆಗಿತ್ತು, ಯಾವುದು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಕಷ್ಟ ಒಂಥರ. ಈಗ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇರೋದು ಗೈಸ್. ಇವಾಗ ಲೊಕೇಶನ್ ಆಗಲಿಲ್ವಲ್ಲ, ಸೊ ಅಮ್ಮನ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಅಮ್ಮ ಹೆಂಗಿದ್ರೆ ಇವಾಗ ಗೈಸ್ ಫೈನಲಿ ಮನೆಗೆ ಬಂದು ಸ್ವಲ್ಪ ಹೇರ್ನೆಲ್ಲ ಸರಿ ಮಾಡಿಕೊಂಡು, ಸರಿಯಾಗಿ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ ನಿಮಗೆ. ಇವಾಗ ಮನೆಲ್ಲ ಲಾಕ್ ಮಾಡ್ಕೊಂಡು ಹೊಡ್ತಾ ಇದ್ದೀವಿ, ಫೋಕೋಗೆಲ್ಲ ಸ್ನ್ಯಾಕ್ ಎಲ್ಲ ಹಾಕಿ. ಆ್ಯಂಡ್ ಇಲ್ಲಿರೋ ಮಗುಗೆ ಸ್ವಲ್ಪ ಸ್ವೆಟರ್ ಎಲ್ಲ ಹಾಕಿಸಿ ಏನು ಹುಷಾರಾಗಿ ನೋಡ್ಕೋತಾ ಇದ್ದೀವಿ. ಏನು ಮಗು ಅದು ನನ್ನ ಸ್ವೆಟರ್ ಕೊಟ್ಟಿದ್ದೀನಿ. ಬಾಯ್ಸ್ ಸೆಕ್ಷನ್ ಅಲ್ಲಿ ಎತ್ಕೊಂಡಿರೋದು ಇಲ್ಲ, ಇದು ಗರ್ಲ್ಸ್ ಸೆಕ್ಷನ್ ಅಲ್ಲಿ ತಗೊಂಡಿದ್ದು. ಬಾಯ್ಸ್ ಸೆಕ್ಷನ್ ಅಲ್ಲಿ ಚೆಕ್ ಮಾಡಿದ್ವಿ ಬಟ್ ಇರಲಿಲ್ಲ. ಆಮೇಲೆ ಗರ್ಲ್ಸ್ ಸೆಕ್ಷನ್ ಅಲ್ಲಿ ಪರವಾಗಿಲ್ಲ ಅಂದ್ಬಿಟ್ಟು ತಗೊಂಡ್ವಿ. ಗೈಸ್ ಇವಾಗ ನೋಡಿ ಆಲ್ಮೋಸ್ಟ್ ಏರ್ಪೋರ್ಟ್ ಟೋಲ್ ತನಕ ನಾವು ರೀಚ್ ಆಗಿದ್ದೀವಿ. ಇಲ್ಲಿಂದ ಇನ್ನು ಮುಂದೆ ಹೋಗಬೇಕು ಶೂಟಿಂಗ್ ಲೊಕೇಶನ್ಗೆ. ನೋಡಿ 28 ಕಿಲೋಮೀಟರ್ಸ್ ಇದೆ. ನನಗೆ ಸಖತ್ ನಿದ್ದೆ, ಹಿಂಗೆ ಬಿದ್ದು ಹೋಗ್ತಾ ಇದ್ದೀನಿ. ಅಮ್ಮನೂ ಹೊಡ್ತಾ ಇದ್ದಾರಂತ ಹಾಸ್ಪಿಟ್ಲಿಂದ, ಸೊ ಅವ್ರಿಗೆ ಕ್ಯಾಬ್ ಬುಕ್ ಮಾಡಿಕೊಡ್ತಾ ಇದ್ದೀನಿ. ಇಲ್ಲೇನ ಒಂಥರ ಎಲ್ಲ ಒಂದೇ ಟೈಮಲ್ಲಿ ಬಂದಾಗ ಯಾವ್ದು ಮಾಡೋದು ಅನ್ನೋದು ಆಗ್ಬಿಡುತ್ತೆ. ಸೊ ಆ ಥರ ಇವತ್ತು ಹೆಂಗೂ ಅಮ್ಮ ಫೈನಲಿ ಮನೆಗೆ ಬರ್ತಾರೆ. ಐ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಈ ಮೇಡಮ್ ಅವರಲ್ಲ ಗಾಡಿ ಹಿಂದೆ ಮಲಗ್ಬಿಟ್ಟವ್ರು, ಹಿಂಗೆ ವರ್ಕೊಂಬಿಟ್ಟು 2-3 ಸಲ ಹಿಂಗೆ ಹಿಂಗೆ ಬೀಳ್ತಾನೆ ಅವ್ರೆ. ನಿಮ್ಮ ಕಡೆಗೆ ನೋಡ್ಕೊಂಡು ಹೇಳ್ಬೇಕು ಅದನ್ನ. ಹಿಂಗೆ 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 ಬೀಳ್ತಾರೆ. ನಾನು ಹಿಂಗೆ ಹಿಡ್ಕೊಂತ ಇದ್ದೀನಿ ಕಷ್ಟಪಟ್ಟು ಅಷ್ಟೊಂದಿಂದ. ಗೈಸ್ ನೆನ್ನೆ ಬರೀ 1 ಅವರ್ ಅಷ್ಟೇ ನಿದ್ದೆ ಮಾಡಿರೋದು. ಬ್ಲಾಗ್ ಎಡಿಟಿಂಗ್ ಅಂತೆಲ್ಲ ಕುತ್ಕೊಂಡಿದ್ದೆ, ಸೊ ಹಾಗಾಗಿ ನಿದ್ದೆ ಆಗಿಲ್ಲ. ಗೈಸ್ ಹೊಟ್ಟೆನೂ ಅಷ್ಟಿತ್ತು. ಇನ್ನೇನು 300 ಮೀಟರ್ಸ್ ಇದೆ ಲೊಕೇಶನ್ನು. ಸೊ ಹಾಗಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬರೋ ಬಂದ್ವಿ. ಆ್ಯಂಡ್ ಊಟ ನೋಡಿ ಇಲ್ಲಿದೆ. ಸೊ ಗೈಸ್ ಇವಾಗ ಇಲ್ಲಿ ಯಾವುದೋ ಟೆಂಪಲ್ಗೆ ಹೋಗ್ತಾ ಇದೀವಿ. ಯಾವುದು ಅಂತ ಇನ್ನೂ ಗೊತ್ತಿಲ್ಲ. ಏನು ಬರುತ್ತೆ ಹೆಸರು ಟೆಂಪಲ್ ಹೆಸರು? ಹಾಂ. ಸೊ ನಾನಿಲ್ಲಿ ಆಲ್ರೆಡಿ ಮುಂಚೆ ಒಂದ್ಸಲ ಬಂದಿದ್ದೀನಿ. ಇನ್ನು ನಮ್ಮ ಫೋಟೋಗ್ರಾಫರ್ ಬಂದಿಲ್ಲ, ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಇಲ್ಲೊಂದು ಸಕ್ಕ ಜನ ಇದ್ದಾರೆ. ಸಂಡೇ ಇರೋದಕ್ಕೋದಕ್ಕೋ ಅದು ಹೆಂಗೆ ವೀಡಿಯೋ ಮಾಡ್ತೀವಿ ಏನೋ ಗೊತ್ತಿಲ್ಲ. ಗೈಸ್ ಇಲ್ಲಿ ಕಾಲು ತೊಳ್ಕೊಂಡು ಹೋಗ್ಬೇಕಂತೆ. ಸೊ ಹಾಗಾಗಿ ಇವಾಗ ಕಾಲು ತೊಳ್ಕೊಂಡು ಪ್ರಸಾದ ಇಲ್ವಾ ಬರೋದು. ಗೈಸ್ ಇಲ್ಲಿ ಮಂಕಿಗಳಿದಾವೆ ನೋಡಿ. ಅಪ್ಪಿ ತಪ್ಪಿ ಏನಾದ್ರು ಕೈಯಲ್ಲಿ ಸಿಗಾಕೊಂಡ್ರೆ ನಮ್ಮ ಕೈಲಿರೋದೆಲ್ಲ ಕಿತ್ಕೊಂಡು ಹೋಗುತ್ತೆ. ಸೊ ಹುಷಾರಾಗಿರ್ಬೇಕು. ಬರೋದು ನನ್ನ ಬ್ಯಾಗ್ ಹುಷಾರು. ಹಾಂ ನೀವು ಹುಷಾರು ಜಾರ್ಗಿರಿ. ಆಮೇಲೆ ಗೈಸ್ ಇವಾಗ ಇಲ್ಲಿಂದ ಒಳಗಡೆ ಹೋಗಬೇಕು. ಗೈಸ್ ಅವ್ರು ಏನು ಸಖತ್ತಾಗಿ ನಿಂತ್ಕೊಂಡಿದ್ದಾರೆ ನೋಡಿ. ಆ ಥರ ಪೇಂಟ್ ಎಲ್ಲ ಮಾಡಿಕೊಂಡು ಇಟ್ ಟೇಕ್ಸ್ ಅ ಲಾಟ್ ಆಫ್ ಎನರ್ಜಿ. ಹಂಗೆ ಸ್ಟಿಲ್ ನಿಂತ್ಕೋಬೇಕು ಅಂದರೆ ಕೈ ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಆ್ಯಂಡ್ ಈಸ್ ಆ್ಯಕ್ಚುಲಿ ವೆರಿ ಏಜ್ಡ್ ಗೈಸ್. ಸೊ ಫೈನಲಿ ಬ್ರೋ ಕೂಡ ಬಂದರು. ಪಾಪ ಅವ್ರದ್ದಿನ್ನೂ ಊಟ ಆಗಿಲ್ಲ, ಏನೋ ಪ್ರಾಬ್ಲಮ್ ಆಗಿ ಅವ್ರು ಬರೋದು ಲೇಟ್ ಆಯಿತು. ಆ್ಯಕ್ಚುಲಿ ಇಲ್ಲೊಂದು ಕಲ್ಯಾಣಿ ಇದೆ, ಬಟ್ ಈ ಕಲ್ಯಾಣಿ ಅಲ್ವಂತೆ, ಇನ್ನೊಂದು ಚೆನ್ನಾಗಿರೋ ಕಲ್ಯಾಣಿ ಇದೆ ಅಂತೆ. ಆ್ಯಂಡ್ ಒಳಗಡೆ ತುಂಬ ನೋಡಿದ್ರಿಂದ ಅಲ್ಲೇನು ಶೂಟ್ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಬಂದಿರೋರೆಲ್ಲ ಫೋಟೋಸೇ ತೊಗೋತಿರೋದು. ಫೋನಲ್ಲಾಗಿರಿ ಕ್ಯಾಮ್ರಲ್ಲಾಗಲಿ ಫುಲ್ ಲೈಟ್ ಎಲ್ಲ ಸೆಟಪ್ ಎಲ್ಲ ತಂದುಬಿಟ್ಟಿದ್ದಾರೆ. ಐ ಥಿಂಕ್ ಇದೊಂದೇ ಜಾಗದಲ್ಲಿ ಆ ಥರ ಅಲೋ ಮಾಡೋದು ಅನ್ಸುತ್ತೆ ಫೋಟೋ ವಿಡಿಯೋಗ್ರಫಿಗೆಲ್ಲ. ಸೊ ಪಾಪ ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಫೋನ್ ಹಿಡ್ಕೊಂಡಿದ್ದಾರೆ. ನಾ ಅದಕ್ಕೆ ಅವ್ರನ್ನೆಲ್ಲ ನೋಡ್ಬಿಟ್ಟು ನನಗೆ ಫೋನ್ ಹಿಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಫೋನ್ ತೊಡೆ ಮೇಲೆ ಹಿಡ್ಕೊಂಡು ಕುತ್ಕೊಂಡಿದ್ದೆ ನಾನು. ಇವಾಗ ಅಲ್ಲಿಂದ ಸ್ವಲ್ಪ ಹೊರಗಡೆ ಬಂದ್ವಿ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಶೂಟ್ ಮಾಡೋಣ ಅಂತ. ಇಲ್ಲಿ ಆರಾಮಾಗಿ ಪ್ರಶಾಂತವಾಗಿದೆ. ಇಲ್ಲಿ ಯಾರು ಡಿಸ್ಟರ್ಬ್ ಮಾಡೋಂಗಿಲ್ಲ. ಸೊ ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ. ಏನು ಮೇಡಮ್ ಡ್ಯಾನ್ಸ್ ಮಾಡ್ತಾರೆ ಇವಾಗ. ಇಲ್ಲಿ ಡ್ಯಾನ್ಸ್ ಮಾಡ್ಬೇಕಾ? ಇನ್ನೂ ಚೆನ್ನಾಗಿರೋ ಜಾಗ ನೋಡ್ಕೊಂಡು ಹೋಗೋಣ. ಕಲ್ಯಾಣ ಮಾಡಿ ಡ್ಯಾನ್ಸ್ ಇಲ್ಲಿ ನೋಡೋಣ ರೀ. ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಅವರೇ ಸೆಟ್ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ ಅಂತ. ಇವಾಗ ಫುಲ್ ಫೋಟೋ ಶೂಟು. ಏನು ಪೋಸು ಮೇಡಮ್ ಕೊಡ್ತಾ ಇರೋದು. ಅವ್ರಿಗೆ ಹೇಳ್ತಾ ಇದ್ದೀನಿ ನನ್ನ ಸಾಂಗಲ್ಲಿ ಡ್ಯಾನ್ಸ್ ಮಾಡಿ ಅಂದ್ಬಿಟ್ಟು. ಸಕ್ಕತ್ತಾಗಿದೆ ಮಾತ್ರ ಲೊಕೇಶನ್ ಇದು ಡ್ಯಾನ್ಸ್ ಮಾಡೋಕ್ಕೆ. ಗೈಸ್ ಓಡ್ ಬರ್ಬೇಕು ಅಲ್ಲಿಂದ ಆಯ್ತಾ. ಓಡ್ ಬಂದ್ಬಿಟ್ಟು ಅಲ್ಲಿಗೆಲ್ಲ ಏನಾದ್ರು ಮುರ್ಕೊಂಬಿಟ್ರೆ ಈ ಮಾಡಿ ಒಂದ್ಸಲ ಈ ಎಲ್ಲೇನಾದ್ರು ಮುರಿದೋಯ್ತು ಅಂದ್ರೆ ಇದೇ ಲಾಸ್ಟ್ ಟೈಮ್ ನೋಡ್ತಾ ಇರೋದು ನೀವು. ನಾವಂತೂ ಜವಾಬ್ದಾರಿ ಅಲ್ಲ. ಗೈಸ್ ಫೈನಲಿ ನಮ್ಮ ಒಂದು ಶೂಟ್ ಆಯ್ತು. ಅಂಡ್ ಎಷ್ಟು ಒಂದು ಗೋಳಾಡಿದೀವಿ ಶೂಟ್ ಮಾಡಕ್ಕೆ ಅಂದ್ರೆ ಅಷ್ಟು ಜನ ಇದ್ದಾರೆ. ಸಖತ್ತು ಕಾನ್ಶಿಯಸ್ ಫೀಲ್ ಆಗ್ತಿತ್ತು ನನಗೆ. ಆ್ಯಂಡ್ ಆ ಕಾನ್ಶಿಯಸ್ ಮಧ್ಯದಲ್ಲೂ ಸ್ವಲ್ಪ ಗಾಳಿ ಬೇರೆ ಹೊಡಿತಾ ಇತ್ತು. ಹೊರಗಡೆ ವಿಡಿಯೋ ಮಾಡಬೇಕಾಗಲ್ಲ ಆ್ಯಂಡ್ ಅರ್ಧ ಅಲೋನು ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು.
ಸೊ ಹೆಂಗೋ ಒಳಗಡೆ ಸ್ವಲ್ಪ ಅಲೋ ಮಾಡಿದ್ರು. ಸೊ ಹಾಗಾಗಿ ಒಂದಷ್ಟು ವಿಡಿಯೋಸು ಮತ್ತೆ ಫೋಟೋಸ್ ಎಲ್ಲ ತಗೊಂಡ್ವಿ. ಈ ಒಂದು ಫೋಟೋಸ್ ಮತ್ತೆ ವಿಡಿಯೋಸ್ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ಗೈಸ್. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿಗೆ ಬಂದಿದ್ದು 100% ವರ್ತ್ ಆಗಿತ್ತು. ಬಿಕಾಸ್ ತುಂಬಾ ಚೆನ್ನಾಗಿ ಫೋಟೋಸ್ ವಿಡಿಯೋಸ್ ಎಲ್ಲ ಬಂದಿದೆ. ಅಂಡ್ ಈ ಡ್ರೆಸ್ ತಗೋಬೇಕಾದ್ರೆ ಅಷ್ಟು ತಗೊಂಡಾಗ್ಲೂ ಅಷ್ಟೇ 1-2-3 ಜನ ಇದನ್ನ ತಗೋಬಾರ್ದಿತ್ತು, ಸ್ಯಾರಿನ ತಗೊಂಡು ಹೊಲಿಸ್ಬೇಕಿತ್ತು ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ಇವತ್ತು ನನಗೆ ಫೋಟೋಸ್ ಮತ್ತೆ ವಿಡಿಯೋಸ್ ನೋಡಿದ್ಮೇಲೆ ನಾನು ಏನ್ ಮಾಡಿದೀನಿ ಅದೇ ಸರಿ, ವರ್ತ್ ಇಟ್ ಅಂತ ಅನಿಸ್ತು. ನಾನೊಬ್ಬನೇ ಹೇಳಿದ್ದೆ ಸಕ್ಕತ್ತಾಗೈತೆ ಅಂತ. ಗ್ಯಾಪ್ಸ್ಕೊಳ್ಳಿ. ಯಾವಾಗ ನೀವು ಆರ್ಡರ್ ಮಾಡ್ಬಿಟ್ಟು ಹೇಳಿದ್ರಲ್ವಾ ಇದನ್ನ ಆರ್ಡರ್ ಮಾಡಿದೀನಿ ಶೂಟ್ ಮಾಡಕ್ಕೆ ಅಂತ, ನಾನು ಅವಾಗ ಏನಂದೆ ಸಕ್ಕತ್ತಾಗಿಲ್ಲ ಅಂದ್ರೆ ನಾನು ಆರ್ಡರ್ ಮಾಡ್ತೀನಾ. ಗೈಸ್ ಆನ್ ದ ವೇ ಮಧ್ಯದಲ್ಲಿ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ಸ್ಟಾಪ್ ಮಾಡಿದ್ವಿ. ಬ್ರೋ ಸ್ಟಾಪ್ ಮಾಡೋ ತನಕ ನಾವು ಸ್ಟಾಪ್ ಮಾಡೋಕ್ಕಾಗಿಲ್ಲ. ಆಮೇಲೆ ಫೈನಲಿ ಭರತಿಗೆ ಮನಸ್ಸು ತಡೀತಾ ಇರಲಿಲ್ಲ ಕಾಫಿ ಕುಡಿಯೋದಂಗ, ಬಟ್ ಇಲ್ಲಿ ಕಾಫಿನೇ ಸಿಗ್ಲಿಲ್ಲ. ಹಂಗಾಗಿ ಟೀ ಕುಡಿತಾ ಇದ್ದಾರೆ. ಇದಿಲ್ಲ ಅಂತ ಅದನ್ನೇ ಕುಡ್ಕೊಳ್ಳಿ ಇವಾಗ. ಗೈಸ್ ಆನ್ ದ ವೇ ಹೋಗ್ತಾ ಸಕ್ಕ ಟ್ರಾಫಿಕ್ ಇದೆ ಇಲ್ಲಿ. ಇದನ್ನು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಬಿಡ್ತಾನೆ ಇಲ್ಲ ಸಿಗ್ನಲ್. ಯಾವಾಗ ಮನೆಗೆ ಹೋಗಿ ಬೀಳ್ತೀವೋ ಅನ್ನೋ ಥರ ಆಗಿದೆ. ಗೈಸ್ ಫೈನಲಿ ಮನೆಗೆ ಬಂದ್ವಿ. ಪಾತ್ರೆ ತೊಳೆದು ನನಗೂ ಸಕ್ಕ ಟಯರ್ಡ್ ಆಗಿದೆ. ಕಾಂಟ್ಯಾಕ್ಟ್ ಲೆನ್ಸು ತೆಗ್ದಿಲ್ಲ. ಫಸ್ಟ್ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಂದೆ. ಆ್ಯಂಡ್ ದಿಸ್ ಇಸ್ ದಟ್ ಟೈಮ್ ಆಫ್ ದ ಮಂತ್. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಆ್ಯಂಡ್ ಇವತ್ತಿನ ವ್ಲಾಗು ಮತ್ತು ನೆನ್ನೆ ವ್ಲಾಗ್ 2 ವ್ಲಾಗ್ ಪೆಂಡಿಂಗ್ ಇದೆ. ಸೊ ಎರಡನ್ನೂ ಅಂದರೆ ಇವತ್ತು ಸದ್ಯಕ್ಕೆ ಒಂದೇ ಎಡಿಟಿಂಗ್ ಮಾಡಬೇಕು. ತುಂಬ ಅಂದರೆ ತುಂಬ ಟಯರ್ಡ್ ಆಗಿದೆ. ಬಿಕಾಸ್ ನಿದ್ದೆನೇ ಆಗಿಲ್ಲ. ನಾನು ಬೈಕಲ್ಲೇ ಹಿಂಗೆ ತೂಗುಡಿಸ್ತಿದ್ದೀನಿ. ಬರತ್ತದು ಹೆಂಗೆ ಓಡಿಸ್ಕೊಂಬಂದ್ರೆ ಗೊತ್ತಿಲ್ಲ. ಒಂದು ಪಾಯಿಂಟಲ್ಲಿ ನನಗೆ ಗೊತ್ತಾಯಿತು ಗಾಡಿನ ಹಿಂಗೆ ಅಂದ ತಕ್ಷಣ ಗಾಡಿನ ಸ್ವಲ್ಪ ಹಿಂಗೆ ಮೂವ್ ಆಗಿದ್ದು. ಅವ್ರ ಪಾಪ ಸೈಡಿಗೆ ಹಾಕಿದ್ರು ಗಾಡಿನ. ನನಗೆ ನಿಮಗೆ ಗೊತ್ತಲ್ಲ, ನಿದ್ದೆ ಅಂದರೆ ಕಾರಲ್ಲಾಗಲಿ ಎಲ್ಲಾಗಲಿ ಹಂಗೆ ನಿದ್ದೆ ಮಾಡಿಬಿಡ್ತೀನಿ. ಸೊ ಆ ಥರ. ಆ್ಯಂಡ್ ಅಮ್ಮನೂ ಡಿಸ್ಚಾರ್ಜ್ ಆಗಿ ಬಂದರು. ಅವ್ರಿಗೆ ಪಾಪ ಇನ್ನೂ ಸ್ವಲ್ಪ ಸರಿ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೆಡಿಸನ್ಸ್ ಮೇಲೆ ಮೆಡಿಸನ್ಸ್ ಕೊಟ್ಟರು. ಬಟ್ ಅದೇನು ಹುಷಾರಾಯಿತು ಏನೋ, ಅದೇನು ಮೆಡಿಸನ್ಸ್ ಕೊಟ್ಟರು ಗೊತ್ತಿಲ್ಲ. ಅಮ್ಮ ಅದೇ ಅಂತಿದ್ರು, ತುಂಬ ನೋವು ಮಾಡ್ತಿದ್ರು ಅದು ಇದು ಅಂತ. ಸೊ ಐ ಡಿಸೈಡೆಡ್ ದಟ್ ನೆಕ್ಸ್ಟ್ ಟೈಮಿಂದ ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಅಂತ. ಯೂಶ್ವಲಿ ಅಲ್ಲಿಗೆ ಹೋಗ್ತಿದ್ದು. ಭರತಿಗೆ ಹುಷಾರಿದ್ದಾಗಲೂ 2 ಸಲ ಅಲ್ಲೇ ಕರ್ಕೊಂಡೋಗಿದ್ದು. ನಂದು ಅಪ್ಪಾಜಿದು ಯಶು ಹುಷಾರಿದ್ದು ಅಲ್ಲಿಗೆ ಕರ್ಕೊಂಡೋಗಿದ್ದೆ ಅವಳನ್ನು. ಸೊ ಹಾಗಾಗಿ ಅಮ್ಮಂಗೆ ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಸೊ ಹಾಗಾಗಿ ಇನ್ಮೇಲೆ ಅಲ್ಲಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ನೆನ್ನೆ ರಾತ್ರಿನೇನೋ ಆಯಿತು. ಜಸ್ಟ್ ಫೆಲ್ಟ್ ಲೈಕ್ ಅಲ್ಲಿಗೆ ಹೋಗೋದು ಬೇಡ ಇನ್ಮೇಲೆ ಅಂತ. ಬರೋದಿಂದ ನಿದ್ದೆ ಆಗಿಲ್ಲ. ಅವ್ರು ಅದು ಹೆಂಗಿದಾರೋ ಗೊತ್ತಿಲ್ಲ. ಫೋಟೋ ತೊಗೋತಿದ್ರಲ್ಲ ಶ್ರೇಯಸ್ ಬ್ರೋ, ಅವರು ಕೇಳ್ತಿದ್ರು ಏನು ಬ್ರೋ ಫುಲ್ ಕಣ್ಣೆಲ್ಲ ಡೌನ್ ಆಗಿಬಿಟ್ಟಿದೆ ಅಂತ ಫೋಟೋಸ್ ತೊಗೋಬೇಕಾದ್ರೆ. ಸೊ ಗೈಸ್ ಇವಾಗ ತಿನ್ನೋಕ್ಕೆ ಮನೇಲಿ ಏನೂ ಮಾಡಿಲ್ಲ. ಆ್ಯಂಡ್ ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಇಲ್ಲೇ ಹೋಟ್ಲಿಗೆ ಬಂದಿದ್ದಾರೆ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ಫ್ರೈಡ್ ರೈಸು, ದಾಲ್ ತಡ್ಕ, ಒಂದು ನಾರ್ತ್ ಮೀಲ್ ಆರ್ಡ್ರ್ ಮಾಡಿದ್ದೀನಿ. ಸೊ ನಮ್ಮ ಭರತ್ ಕೂಡ ಊಟ ಮಾಡ್ಕೊಂಡು ಹೊರಡ್ತಾರೆ. ಟೈಮ್ ಆಯ್ತಲ್ಲ ಇನ್ನೇನು. ಸೊ ಗೈಸ್ ವೆರಿ ಟಯರ್ಡ್. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು.